Namaste. Subject Basic Electronics Engineering. Module Digital Electronics Fundamentals. Article number 7.11 NAND to NAND implementation. So example 7.11.5 implement XNOR gate using only NAND gates. So first ಏನು ಮಾಡಬೇಕು XNOR the expressions. So that is Boolean expression says AB plus A bar B bar. ಗೊತ್ತಾಯ್ತಲ್ಲ, this is for XNOR Boolean expressions. Otherwise XNORಗೆ XOR ಇದೆಯಲ್ಲ, XNOR ಅಂತ ಹೇಳಿದ್ರೆ XORಗೆ ಕಾಂಪ್ಲಿಮೆಂಟ್ ಆಫ್ XOR ಮಾಡಿದರೆ XNOR ಆಗುತ್ತೆ. ಸೊ ಅಂದರೆ A ಬಾರ್ ಬಿ ಪ್ಲಸ್ ಎ ಬಿ ಬಾರ್ ಇದೆಯಲ್ಲ, ಅದಕ್ಕೆ ಕಾಂಪ್ಲಿಮೆಂಟ್ ಮಾಡೋದು. ಸೊ ದಿಸ್ ಈಸ್ XNOR ಆಗುತ್ತೆ. ಸೊ XNORದ ಎಕ್ಸ್ಪ್ರೆಷನ್ಸ್ ಏನಾಗುತ್ತೆ ಅಂದರೆ ಇದು ಎ XNOR ಬಿ ಈಕ್ವಲ್ ಟು ಇಲ್ಲಿ XOR ಇದೆಯಲ್ಲ, ಈ XORಗೆ ಕಾಂಪ್ಲಿಮೆಂಟ್ ಮಾಡಿದರೆ XNOR ಆಯಿತು. ಗೊತ್ತಾಯ್ತಲ್ಲ. ಸೊ XNORದು ಬೂಲಿಯನ್ ಎಕ್ಸ್ಪ್ರೆಷನ್ಸ್ ಇಸ್ ಎ ಬಿ ಪ್ಲಸ್ ಎ ಬಾರ್ ಬಿ ಬಾರ್. ಅದರ್ವೈಸ್ XORಗೆ ಕಾಂಪ್ಲಿಮೆಂಟ್ ಮಾಡಿದರೆ ಕಾಂಪ್ಲಿಮೆಂಟ್ ಆಫ್ XOR ಇಸ್ XNOR. XNORನ್ನು ಹೀಗೆ ರೆಪ್ರೆಸೆಂಟ್ ಮಾಡ್ತೇವೆ. ಅದರ್ವೈಸ್ XORಗೆ ಕಾಂಪ್ಲಿಮೆಂಟ್ ಮಾಡಿದರೆ XNOR ಆಗುತ್ತೆ. ಸೊ ಇಲ್ಲಿ XNORದು ಲಾಜಿಕ್ ಡಯಾಗ್ರಾಮ್ ಬರಿಬೇಕು. ಸೊ ದಿಸ್ ಈಸ್ ಎ ಇನ್ಪುಟ್ ಬಿ ಇನ್ಪುಟ್ಟು. XNOR ಅಂತ ಹೇಳಿದ್ರೆ XORಗೆ ಇಲ್ಲಿ ಬಬಲ್ಸ್ ಹಾಕಿದರೆ XNOR ಆಗುತ್ತೆ. ಗೊತ್ತಾಯ್ತಲ್ಲ. ದಿಸ್ ಈಸ್ ವೈ ಇಸ್ ದ ಔಟ್ಪುಟ್ಟು. ವೈ ಈಕ್ವಲ್ ಟು ಎ ಬಿ ಪ್ಲಸ್ ಎ ಬಾರ್ ಬಿ ಬಾರ್. ಅದರ್ವೈಸ್ ಹೀಗೂ ಬರಿಬೋದು. ಇದು XOR ಇದೆಯಲ್ಲ, ಎ ಮತ್ತು ಬಿ. ಇಲ್ಲೇನಾಗುತ್ತೆ ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್ ಆಗುತ್ತೆ. ಇದಕ್ಕೆ ನಾವು ನಾಟ್ ಗೇಟ್ ಯೂಸ್ ಮಾಡಿದರೆ, ಗೊತ್ತಾಯ್ತಲ್ಲ, ನಾಟ್ ಗೇಟ್ ಯೂಸ್ ಮಾಡಿದರೆ ಕಾಂಪ್ಲಿಮೆಂಟ್ ಆಫ್ ದಿಸ್ ಆಗುತ್ತಿದು. ಸೊ ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್ದು ಕಾಂಪ್ಲಿಮೆಂಟ್. ಸೊ ಇದರದ್ದು ಆನ್ಸರ್ ಗೊತ್ತಾಯ್ತಲ್ಲ ಇದು. ಸೊ ದಿಸ್ ಈಸ್ ಫಾರ್ ವೈ ಈಕ್ವಲ್ ಟು XNORದು. ಸೊ ಇಲ್ಲಿ ನಾವು ನ್ಯಾಂಡ್ ಅಂತೂ ಯೂಸ್ ಮಾಡಬೇಕು. ನ್ಯಾಂಡ್ ಗೇಟ್ ಆಲ್ರೆಡಿ ನಾವು XORಗೆ ಬರೆದಿದ್ದೇವೆ ಆಯಿತಾ. ನ್ಯಾಂಡ್ ಇಂಪ್ಲಿಮೆಂಟೇಷನ್. ಫಸ್ಟು ಆ್ಯಂಡ್ ಆರ್ ಲಾಜಿಕ್ ಯೂಸ್ ಮಾಡೋಣ. ಗೊತ್ತಾಯ್ತಲ್ಲ. ಆ್ಯಂಡ್ ಆರ್ ಲಾಜಿಕ್ ಎ ಬಿ ಪ್ಲಸ್ ಎ ಬಾರ್ ಬಿ ಬಾರ್ ಇದೆಯಲ್ಲ. ಸೊ ದಿಸ್ ಈಸ್ ಎ ಇನ್ಪುಟ್ ಬಿ ಇನ್ಪುಟ್ ಆ್ಯಂಡ್ ಗೇಟ್. ಎ ಬಿ ಅಂದರೆ ಪ್ರಾಡಕ್ಟ್, ಅದು ಪ್ರಾಡಕ್ಟಿಗೆ ಆ್ಯಂಡ್ ಗೇಟ್ ಯೂಸ್ ಮಾಡಬೇಕು. ಎ ಬಾರ್ ಬಿ ಬಾರ್ ಇದೆಯಲ್ಲ, ಅದು ಕೂಡ ಪ್ರಾಡಕ್ಟೇ. ಸೊ ಯೂಸ್ ಆ್ಯಂಡ್ ಗೇಟ್. ಸೊ ದಿಸ್ ಈಸ್ ಎ ಬಾರ್, ದಿಸ್ ಒನ್ ಈಸ್ ಬಿ ಬಾರ್, ಎ ಬಾರ್ ಬಿ ಬಾರ್. ಸೊ ಇಲ್ಲೇನಾಗಬೇಕು, ಪ್ಲಸ್ ಇದೆ, ಆರ್ ಫಂಕ್ಷನ್. ಆರ್ ಅಂದರೆ ಆರ್ ಗೇಟ್ ಯೂಸ್ ಮಾಡಬೇಕು. ಅಡಿಷನ್ ಸಮ್ ಮಾಡ್ತಾ ಇದ್ದೀವಲ್ಲ, ಸೊ ಆರ್ ಗೇಟ್. ಆ್ಯಂಡ್ ಆರ್ ಲಾಜಿಕ್ ಇದು. ಗೊತ್ತಾಯ್ತಲ್ಲ. ಸೊ ದಿಸ್ ಈಸ್ ವೈ. ನೆಕ್ಸ್ಟ್ ಇದಕ್ಕೆ ಫಸ್ಟ್ ಲೆವೆಲ್ಲಿಗೆ ಏನು ಮಾಡೋಣ, ನ್ಯಾಂಡ್ ಯೂಸ್ ಮಾಡಬೇಕು. ಗೊತ್ತಾಯ್ತಲ್ಲ. ನ್ಯಾಂಡ್ ಯೂಸ್ ಮಾಡಿದ್ರೆ ಫಸ್ಟ್ ಲೆವೆಲ್ದು ನ್ಯಾಂಡ್, ದಿಸ್ ಈಸ್ ಎ, ದಿಸ್ ಒನ್ ಈಸ್ ಬಿ. ಸಿಮಿಲರ್ಲಿ ಇಲ್ಲಿ ನ್ಯಾಂಡ್ ಗೇಟ್ ಯೂಸ್ ಮಾಡಬೇಕು. 2 ಇನ್ಪುಟ್ಟದು ಎ ಬಾರ್ ಬಿ ಬಾರ್. ಸೊ ದೆನ್ ಸೆಕೆಂಡ್ ಲೆವೆಲ್ನಲ್ಲಿ ಫಸ್ಟ್ ಲೆವೆಲ್ ಔಟ್ಪುಟ್ ಈಸ್ ಕನೆಕ್ಟೆಡ್ ಟು ದಿ ಸೆಕೆಂಡ್ ಲೆವೆಲ್ ನ್ಯಾಂಡ್ ಗೇಟ್ ಇನ್ಪುಟ್ಟಿಗೆ ಕನೆಕ್ಟ್ ಮಾಡಬೇಕು. ಸೊ ಇದು ಗೊತ್ತಾಯ್ತಲ್ಲ. ದಿಸ್ ಈಸ್ ವೈ. ಸೊ ದಿಸ್ ಈಸ್ ನ್ಯಾಂಡ್ ಇಂಪ್ಲಿಮೆಂಟೇಷನ್. ನ್ಯಾಂಡ್ ಗೇಟ್ ಆಯಿತು. ಗೊತ್ತಾಯ್ತಲ್ಲ. ಬಟ್ ಇಲ್ಲಿ ಎ ಬಾರ್ ಬಿ ಬಾರ್ ಇದೆ, ಮತ್ತು ಇದು ನಾಟ್ ಗೇಟ್ ಆಗಿಬಿಡ್ತಾ ಇದೆ. ಗೊತ್ತಾಯ್ತಲ್ಲ. ಮತ್ತೆ ಇದನ್ನು ನ್ಯಾಂಡ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಇಲ್ಲಿ ಎ ಇದು, ದಿಸ್ ಈಸ್ ಫಾರ್ ಬಿ. ಇಲ್ಲಿ ನಾವೇನು ಯೂಸ್ ಮಾಡಿದ್ದು, ನ್ಯಾಂಡ್ ಗೇಟ್ ಯೂಸ್ ಮಾಡಿದ್ವಿ.
ಸಿಮಿಲರ್ಲಿ ಎ ಬಾರ್ ಅಂದರೆ ಎ ಇಂದನೇ ತಗೊಳ್ಳಿ, ಗೊತ್ತಾಯ್ತಲ್ಲ. ಸೊ ಇಲ್ಲಿ 2 ಇನ್ಪುಟ್ ನ್ಯಾಂಡ್ ಗೇಟಿಗೆ ಸಿಂಗಲ್ ಇನ್ಪುಟ್ ಮಾಡೋದು, ಅಂದರೆ 2 ಇನ್ಪುಟ್ ಇರೋದನ್ನು ಶಾರ್ಟ್ ಮಾಡಿಬಿಟ್ಟು ಇಲ್ಲಿ ಕನೆಕ್ಟ್ ಮಾಡಿದ್ರೆ ಎ ಇದು ಇಲ್ಲಿ ಎ ಬಂದಿರುತ್ತೆ, ಔಟ್ಪುಟ್ಟು ಎ ಬಾರ್ ಆಗುತ್ತೆ. ಇದು ಎ ಬಿ ಹೋಲ್ ಬಾರ್ ಆಯಿತು, ಎ ಬಿ ಪ್ರಾಡಕ್ಟ್ ಆಯಿತು. ಇಲ್ಲಿ ಬಬ್ಬಲ್ ಇರೋದ್ರಿಂದ ಎ ಬಿ ಕಾಂಪ್ಲಿಮೆಂಟ್ ಆಗುತ್ತೆ. ನೆಕ್ಸ್ಟ್ ಬಿ ಬಾರ್ ಬೇಕಲ್ಲ, ಬಿಗೆ ಹೀಗೆ ಬಂತು 2 ಇನ್ಪುಟ್ ನ್ಯಾಂಡ್ ಗೇಟನ್ನು ಒಂದು ಸಿಂಗಲ್ ಇನ್ಪುಟ್ ಮಾಡೋದು. ಸೊ ದಿಸ್ ಇಸ್ ಬಿ, ಇಲ್ಲಿ ಬಬಲ್ ಹಾಕಿದರೆ ಬಿ ಬಾರ್ ಆಗುತ್ತೆ. ಸೊ ಇವಾಗ ಏನು ಮಾಡಬೇಕು, ಇದು ಪ್ರಾಡಕ್ಟ್ ಆಗುತ್ತಲ್ವ, ಎ ಬಾರ್ ಬಿ ಬಾರ್ ಆಯಿತು. ನೆಕ್ಸ್ಟ್ ಮತ್ತೆ ಇಲ್ದೇನಾಗುತ್ತೆ, ಪ್ರಾಡಕ್ಟ್ ಆಗಬೇಕು, ಇದೆರಡು ಪ್ರಾಡಕ್ಟ್ ಆಗಬೇಕು. ಸೊ ಯೂಸ್ 2 ಇನ್ಪುಟ್ ನ್ಯಾಂಡ್ ಗೇಟ್. ಇಲ್ಲೇನಾಗುತ್ತದು ಎ ಬಾರ್ ಬಿ ಬಾರ್ ಹೋಲ್ ಬಾರ್ ಆಯಿತು, ಗೊತ್ತಾಯ್ತಲ್ಲ. ಸೊ ಇವಾಗ ಏನು ಮಾಡಬೇಕು, ಇದೆರಡೂ ಮತ್ತೆ ಆ್ಯಡ್ ಆಗಬೇಕು, ಗೊತ್ತಾಯ್ತಲ್ಲ. ಸೊ ಆ್ಯಡ್ ಆಯಿತು ಅಂತ ಹೇಳಿದ್ರೆ ಅದೇನಾಗುತ್ತೆ, ಮತ್ತೆ ಇಲ್ಲಿ ಸೊ ಇದು ಎ ಬಿ ಹೋಲ್ ಬಾರು ಮತ್ತು ಎ ಬಾರ್ ಬಿ ಬಾರು ಬಾರ್ದು. ಸೊ ಅಲ್ಲಿ ಅದೇನಾಗುತ್ತೆ ಅಂತಂದರೆ ಇಲ್ಲಿ ಇದಕ್ಕೆ ಇದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಇದು ಫಿಫ್ತ್ದು. ಸೊ ವೈಫೈ ಅಂತ ತಗೋತೀನಿ. ವೈಫೈ ಈಕ್ವಲ್ ಟು y1 ಇದೆಯಲ್ಲ, y1 ಏನು ಎ ಬಿ ಹೋಲ್ ಬಾರ್, ಎ ಬಿ ಹೋಲ್ ಬಾರ್ ಮತ್ತಿದು ಆ್ಯಂಡ್ ಆಗಿರೋದು ಮಲ್ಟಿಪ್ಲಿಕೇಶನ್ ಹಾಕಿ ಎ ಬಾರ್ ಬಿ ಬಾರ್ ಹೋಲ್ ಬಾರ್ ಇದೆ, ಮತ್ತಿದು ಕಾಂಪ್ಲಿಮೆಂಟ್ ಇದೆಯಲ್ಲ, ಕಾಂಪ್ಲಿಮೆಂಟ್ ಮಾಡಿದರೆ ಸೊ ಏನು ಆನ್ಸರ್ ಬರುತ್ತೆ, ಎ ಬಿ ಡಬಲ್ ಬಾರ್ ಅಂದರೆ ಡಿಮೋರ್ಗನ್ ಸಪ್ಲೈ ಮಾಡಬೇಕು, ಎ ಬಿ ಡಬಲ್ ಬಾರ್ ಎ ಬಾರ್ ಬಿ ಬಾರ್ ಡಬಲ್ ಕಾಂಪ್ಲಿಮೆಂಟ್. ಎ ಬಿ ಡಬಲ್ ಕಾಂಪ್ಲಿಮೆಂಟ್ ಈಸ್ ಎ ಬಿ ಓನ್ಲಿ ಪ್ಲಸ್ ಎ ಬಾರ್ ಬಿ ಬಾರ್ ಡಬಲ್ ಕಾಂಪ್ಲಿಮೆಂಟ್ ಅಂದರೆ ಎ ಬಾರ್ ಬಿ ಬಾರ್, ಗೊತ್ತಾಯ್ತಲ್ಲ. ಸೊ ದಿಸ್ ಈಸ್ ವೈ, ಔಟ್ಪುಟ್ ವೈ. ಸೊ ವೈಫೈ ಅಂತ ಹೇಳಿದ್ರೆ ವೈ ಅಂತ ತಗೊಳ್ಳು, ವೈಫೈ ಈಕ್ವಲ್ ಟು ವೈ. ಸೊ ವೈ ಈಕ್ವಲ್ ಟು ಎ ಬಿ ಕಾಂಪ್ಲಿಮೆಂಟ್ ಮತ್ತು ಮಲ್ಟಿಪ್ಲೈ ಎ ಬಾರ್ ಬಿ ಬಾರ್ ಹೋಲ್ ಬಾರ್ ಮತ್ತು ಇಲ್ಲಿ ಬಾರ್ ಇದೆಯಲ್ಲ ಕಾಂಪ್ಲಿಮೆಂಟ್, ಆ ಕಾಂಪ್ಲಿಮೆಂಟು. ಇದು ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ ನಿಮಗೆ, ಎ ಬಿ ಡಬಲ್ ಕಾಂಪ್ಲಿಮೆಂಟು ಡಿಮೋರ್ಗನ್ ಸಪ್ಲೈ ಮಾಡಬೇಕು, ಎ ಬಾರ್ ಬಿ ಬಾರ್ ಡಬಲ್ ಕಾಂಪ್ಲಿಮೆಂಟ್, ಇಲ್ಲೊಂದು ಕಾಂಪ್ಲಿಮೆಂಟ್ ಇದೆ, ಇದೊಂದು ಕಾಂಪ್ಲಿಮೆಂಟ್ ಈಕ್ವಲ್ ಟು ಎ ಡಬಲ್ ಕಾಂಪ್ಲಿಮೆಂಟ್ ಕ್ಯಾನ್ಸಲ್ ಆಗ್ತದೆ, ಎ ಬಿ ಓನ್ಲಿ ಪ್ಲಸ್ ಎ ಬಾರ್ ಬಿ ಬಾರ್. ಸೊ ವೈ, ದಿಸ್ ಇಸ್ ದ ಆನ್ಸರ್. ಓಕೆ, ಬುಕ್ಕಲ್ಲಿ ನೋಡೋಣ ಹೇಗಿದೆ ಅಂತ. ಸೊ ಬುಕ್ಕಲ್ಲಿ ಇವರು ಹೀಗೆ ಮಾಡಿದ್ದಾರೆ. ಟೋಟಲಿ ಎಷ್ಟು 9 ಗೇಟ್ಸ್ ಆಯಿತು, ಇಲ್ಲಿ 1 2 3 4 5 6 ಇದೆ, ಬಟ್ ಇಲ್ಲಿ 1 2 3 4 5 ಅಷ್ಟೇ, ಅದಾಯ್ತಲ್ಲ. ಸೊ ಇದು 5, ಇದು ಟೋಟಲಿ 5 ಇದೆ ಇಲ್ಲಿ. ಸೊ ಇಲ್ಲಿ ಟೋಟಲಿ 6 ಇದೆ. ಇಲ್ಲೇನಾಗ್ತಾ ಇದೆ, ಸೊ ಬಿ ಬಾರ್ ಆಯಿತು, ಎ ಬಿ ಬಾರ್ ಡಬಲ್ ಕಾಂಪ್ಲಿಮೆಂಟ್, ಅದು ಮೇಲ್ ಕಾಂಪ್ಲಿಮೆಂಟ್ ಇದೆ, ಮತ್ತಿದು ಎ ಬಾರ್ ಬಿ ಆಯಿತು. ಅಂದರೆ ದಿಸ್ ಈಸ್ ಫಾರ್ ಎಕ್ಸಾರಿಗೆ ತಗೊಂಡು ಅನಂತರ ಇಲ್ಲಿ ಕಾಂಪ್ಲಿಮೆಂಟ್ ಮಾಡಿರೋದು. ಅಂದರೆ ಕಾಂಪ್ಲಿಮೆಂಟ್ ಆಫ್ ಎಕ್ಸಾರ್ ಎಕ್ಸ್ ನಾರ್ ಆಗುತ್ತಲ್ಲ, ಇಲ್ಲಿ ತನಕ ಇಲ್ಲಿ ನೋಡಿ, ಇದು ಎಕ್ಸ್ ಆರ್ ಇದೆಯಲ್ಲ, ಎಕ್ಸ್ ಆರ್ ಗೇಟಿಗೆ ಮತ್ತೆ ಈಗೇನು ಇಲ್ಲಿ ಕಾಂಪ್ಲಿಮೆಂಟ್ ಮಾಡಿದರೆ ಎಕ್ಸ್ ನಾರ್ ಆಗುತ್ತೆ. ಸೇಮ್ ಇಲ್ಲಿ ಹೇಗಿದೆ ಎಕ್ಸ್ ಆರ್, ಅದನ್ನೇ ಮತ್ತೆ ಇಲ್ಲಿ ಡ್ರಾ ಮಾಡಿ ಮತ್ತೆ ಒಂದು ನ್ಯಾಂಡ್ ಗೇಟ್ ಯೂಸ್ ಮಾಡಿದ್ದಾರೆ. ಹಾಗಾಗಿ ಅದು ಟೋಟಲಿ 6 ನ್ಯಾಂಡ್ ಗೇಟ್ ಆಗಿದೆ ಇಲ್ಲಿ, ಗೊತ್ತಾಯ್ತಲ್ಲ. ಬೇಕಾದರೆ ಒಂದು ಸಲ ಚೆಕ್ ಮಾಡಿಕೊಳ್ಳೋಣ. ಫಸ್ಟ್ ಇಲ್ಲಿ ಸೊ ಫಸ್ಟ್ ಏನು, ವೈ ಈಕ್ವಲ್ ಟು ಎ ಬಿ ಪ್ಲಸ್ ಎ ಬಾರ್ ಬಿ ಬಾರ್ ಅಲ್ವಾ. ಅದರದ್ದು ಫಸ್ಟ್ ಏನು ಎ ಬಿ ಅಂತ ಹೇಳಿದ್ರೆ ನ್ಯಾಂಡ್ ಗೇಟ್ ಯೂಸ್ ಮಾಡಿರೋದು. ಸೊ ಇದು ಎ ಬಿ ಆಗುತ್ತೆ. ಇಲ್ಲಿ ಏನಾಗುತ್ತದು ಎ ಬಿ
ಬಾರ್ ಆಯಿತು. ನೆಕ್ಸ್ಟ್ ನ್ಯಾಂಡ್ ಗೇಟ್ ಯೂಸ್ ಮಾಡಿರೋದು ಎ ಬಾರ್ ಬಿ ಬಾರ್, ಗೊತ್ತಾಯ್ತಲ್ಲ. ಸೊ ಎ ಬಾರ್ ಬಿ ಬಾರ್ ಕಾಂಪ್ಲಿಮೆಂಟು. ಇದನ್ನು ಮತ್ತೆ ಇಲ್ಲೇನು ಮಾಡ್ತಾ ಇರೋದು, ನ್ಯಾಂಡ್ ಗೇಟ್ ಯೂಸ್ ಮಾಡಿದ್ರು. ಸೊ ಇವಾಗ ಏನಾಗುತ್ತೆ ಇಲ್ಲಿ, ಇದು ವೈ ಅಂತ ಕಾಲ್ ಮಾಡ್ಕೊತೀನಿ. ಸೊ ವೈ ಈಕ್ವಲ್ ಟು ದಿಸ್ ಒನ್ ಎ ಬಿ ಕಾಂಪ್ಲಿಮೆಂಟು, ಮತ್ತಿಲ್ಲಿ ನ್ಯಾಂಡ್ ಅಂದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಇಲ್ಲಿ ಪ್ರಾಡಕ್ಟ್ ಆಗುತ್ತೆ. ಮತ್ತದು ಎ ಬಾರ್ ಬಿ ಬಾರ್ ಕಾಂಪ್ಲಿಮೆಂಟ್ದು, ಮತ್ತು ಇಲ್ಲೊಂದು ಕಾಂಪ್ಲಿಮೆಂಟ್ ಇದೆಯಲ್ಲ, ಮೇಲೊಂದು ಕಾಂಪ್ಲಿಮೆಂಟ್ ಹಾಕಬೇಕು. ಸೊ ಈಕ್ವಲ್ ಟು, ಈಗ ಡಿಮೋರ್ಗನ್ಸ್ ಅಪ್ಲೈ ಮಾಡಿದ್ರೆ ಎ ಬಿ ಡಬಲ್ ಕಾಂಪ್ಲಿಮೆಂಟ್ ಪ್ಲಸ್ ಎ ಬಾರ್ ಬಿ ಬಾರ್ ಡಬಲ್ ಕಾಂಪ್ಲಿಮೆಂಟ್ ಈಕ್ವಲ್ ಟು ಡಬಲ್ ಕಾಂಪ್ಲಿಮೆಂಟ್ ಕ್ಯಾನ್ಸಲ್ ಆಗುತ್ತೆ, ಎ ಬಿ ಪ್ಲಸ್ ಎ ಬಾರ್ ಬಿ ಬಾರ್ ಇಸ್ ದ ಆನ್ಸರ್. ಗೊತ್ತಾಯ್ತಲ್ಲ. ಇದು ನ್ಯಾಂಡ್, ಬಟ್ ಇಲ್ಲಿ ಎ ಬಾರ್ ಎ ಬಿ ಬಾರ್ ಅಂತ ಬಂತು ಅಂದರೆ ನಾಟ್ ಗೇಟ್ ಆಗಿಬಿಡುತ್ತೆ. ಇದನ್ನು ಕೂಡ ನ್ಯಾಂಡ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಫಸ್ಟ್ ಏನು ಮಾಡಬೇಕು, ದಿಸ್ ಇಸ್ ಫಾರ್ ಎ, ಓಕೆ, ದಿಸ್ ಇಸ್ ಫಾರ್ ಬಿ. ಇಲ್ಲಿ ಫಸ್ಟ್ ಟರ್ಮಲ್ಲಿ ಎ ಬಿ ಇದೆ ಅಲ್ವಾ, ಸೊ ಪ್ರಾಡಕ್ಟ್ ಮಾಡಬೇಕದು, ಪ್ರಾಡಕ್ಟ್ ಮಾಡಿ ನ್ಯಾಂಡ್ ಗೇಟ್ ಯೂಸ್ ಮಾಡಿ. ಸೊ ಅವಾಗ ಏನಾಗುತ್ತೆ, ಅದು ಎ ಬಿ ಹೋಲ್ ಬಾರ್ ಆಗುತ್ತೆ. ನೆಕ್ಸ್ಟ್ ಎ ಬಾರ್ ಬಿ ಬಾರ್ ಅಂತ ಇದೆಯಲ್ಲ, ಈ ಎ ಇಂದ ತೊಗೊಂಡು ಬಂದು 2 ಇನ್ಪುಟ್ ನ್ಯಾಂಡ್ ಗೇಟ್ ಇದೆಯಲ್ಲ, ಅದನ್ನು 2 ಇನ್ಪುಟನ್ನು ಶಾರ್ಟ್ ಮಾಡಿಬಿಟ್ಟು ಸಿಂಗಲ್ ಇನ್ಪುಟ್ ಕೊಟ್ಟರೆ, ಸೊ ದಿಸ್ ಈಸ್ ಎ ಇರೋದು, ಇಲ್ಲಿ ಬಾರ್ ಹಾಕಿದರೆ ಎ ಬಾರ್, ಬಬಲ್ ಇದೆ ಅಂದರೆ ಎ ಬಾರ್, ನ್ಯಾಂಡ್ ಗೇಟೇ ಇದುವೇ. ನೆಕ್ಸ್ಟ್ ಬಿ ಬಾರ್ ಬೇಕಲ್ಲ, ಸೊ 2 ಇನ್ಪುಟ್ ನ್ಯಾಂಡ್ ಗೇಟ್ ಅಂದರೆ ದಿಸ್ ಈಸ್ ಫಾರ್ ಬಿ ಅಲ್ಲ, ಇದು ಬಿ ಬಾರ್ ಆಗುತ್ತೆ. ಇವಾಗ ಇದಿಷ್ಟು ಎರಡು ಕೂಡ ಪ್ರಾಡಕ್ಟ್ ಆಗಬೇಕಿಲ್ಲಿ, ಪ್ರಾಡಕ್ಟ್ ತಾನೆ. ಅದಕ್ಕೆ ಏನು ಮಾಡಬೇಕು, ಆ್ಯಂಡ್ ಗೇಟ್ ಯೂಸ್ ಮಾಡಿದ್ದೀವಿ, ಬಟ್ ಅವರು ನ್ಯಾಂಡ್ ಇಂಪ್ಲಿಮೆಂಟೇಷನ್ ಅಂತಿರೋದ್ರಿಂದ ಇದು ಬಬಲ್ ಬರುತ್ತೆ. ಅವಾಗೇನಾಗುತ್ತೆ, ಅದು ಎ ಬಾರ್ ಬಿ ಬಾರ್ ಕಾಂಪ್ಲಿಮೆಂಟ್, ಇಲ್ಲಿ ಬಬಲ್ ಇರೋದ್ರಿಂದ ಮೇಲ್ ಕಾಂಪ್ಲಿಮೆಂಟ್ ಬಂತು. ಮತ್ತಿದೆರಡು ಏನಾಗಬೇಕು, ಆ್ಯಡ್ ಆಗಬೇಕಿಲ್ಲಿ, ಸಮ್ ಆಗಬೇಕಲ್ಲ. ಸೊ ಆ್ಯಡ್ ಮಾಡ್ತೇವೆ. ಸೊ ಯೂಸಿಂಗ್ ನ್ಯಾಂಡ್ ಗೇಟೆ, ಇಲ್ಲಿ ಒಂದು ಬಬಲ್ ಇದೆ, ನ್ಯಾಂಡ್ ಗೇಟೆ ಯೂಸ್ ಮಾಡಬೇಕಲ್ಲ. ಸೊ ಇದು 1 2 3 4 5 1 2 3 4 5 ಅಂದರೆ ವೈ5 ಈಕ್ವಲ್ ಟು ವೈ ಅಂತ ಕನ್ಸಿಡರ್ ಮಾಡೋಣ. ಸೊ ದೆನ್ ವೈ ಈಕ್ವಲ್ ಟು ಎ ಬಿ ಕಾಂಪ್ಲಿಮೆಂಟ್ ಇದು, ಮತ್ತಿಲ್ಲಿ ಆ್ಯಂಡ್ ಇರೋದ್ರಿಂದ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಎ ಬಾರ್ ಬಿ ಬಾರ್ ಇದೆಯಲ್ಲ, ಎ ಬಾರ್ ಬಿ ಬಾರ್ ಕಾಂಪ್ಲಿಮೆಂಟು, ಮತ್ತು ಇಲ್ಲೊಂದು ಬಬಲ್ ಇದೆ, ಹಾಗಾಗಿ ಆ್ಯಂಡ್ ಇರೋದು ನ್ಯಾಂಡ್ ಆಗುತ್ತೆ. ನ್ಯಾಂಡ್ ಮಾಡಬೇಕಂದ್ರೆ ಇಲ್ಲಿ ಕಾಂಪ್ಲಿಮೆಂಟ್ ಯೂಸ್ ಮಾಡಬೇಕು. ದಿಸ್ ಈಸ್ ಫಾರ್ ನ್ಯಾಂಡ್ ಗೇಟ್, ಹಾಗಾಗಿ ಇಲ್ಲಿ ಮೇಲೆ ಕಾಂಪ್ಲಿಮೆಂಟ್ ಆಗುತ್ತೆ. ಆ್ಯಂಡ್ ಅಂದರೆ ಪ್ರಾಡಕ್ಟ್ ಆಗುತ್ತೆ. ಡಿಮೋರ್ಗನ್ಸ್ ಅಪ್ಲೈ ಮಾಡಬೇಕು. ಎ ಡಬಲ್ ಕಾಂಪ್ಲಿಮೆಂಟ್ ಪ್ಲಸ್ ಎ ಬಾರ್ ಬಿ ಬಾರ್ ಡಬಲ್ ಕಾಂಪ್ಲಿಮೆಂಟ್ ಅಂದರೆ ಆ್ಯಂಡ್ ಇರೋದು ಆರ್ ಆಗುತ್ತೆ. ಡಬಲ್ ಕಾಂಪ್ಲಿಮೆಂಟ್ ಅಂದರೆ ಎ ಡಬಲ್ ಕಾಂಪ್ಲಿಮೆಂಟ್ ಇಸ್ ಎ ಓನ್ಲಿ, ಸೊ ಬೂಲಿಯನ್ದು ರೂಲ್. ಸೊ ಇದು ಎ ಬಿ ಆಗುತ್ತೆ, ಇಲ್ಲಿ ಎ ಬಾರ್ ಬಿ ಬಾರ್ ಆಗುತ್ತೆ. ಗೊತ್ತಾಯ್ತಲ್ಲ. ಸೊ ದಿಸ್ ಇಸ್ ದ ಆನ್ಸರ್. ಇಲ್ಲಿ ಏನಾಗಿದೆ ಅಂದರೆ, ಆಲ್ರೆಡಿ ಇಲ್ಲಿ ಎಕ್ಸ್ ಆರ್, ದ ಪ್ರೀವಿಯಸ್ ಪ್ರಾಬ್ಲಮ್ ಎಕ್ಸ್ ಆರ್ ಅಲ್ವಾ, ಎಕ್ಸ್ ಆರಿಗೆ ಒಂದು ನ್ಯಾಂಡ್ ಗೇಟ್ ಹಾಕಿದರೆ ಅಂದರೆ ಕಾಂಪ್ಲಿಮೆಂಟ್ ಆಫ್ ಎಕ್ಸ್ ಆರ್ ಇಸ್ ಎಕ್ಸ್ ನಾರ್ ಆಗುತ್ತೆ ಅಂತ ಅಷ್ಟೇ. ಇದೇ ಸರ್ಕ್ಯೂಟ್ ತೊಗೊಂಡು, ಇದೇ ಲಾಜಿಕ್ ಡಯಾಗ್ರಾಮ್ ತೊಗೊಂಡು ಇಲ್ಲೊಂದು ನ್ಯಾಂಡ್ ಗೇಟ್ ಯೂಸ್ ಮಾಡಿದ್ರೆ, ಅಂದರೆ ಎಕ್ಸ್ ಆರಿಗೆ ಕಾಂಪ್ಲಿಮೆಂಟ್ ಆಫ್ ಎಕ್ಸ್ ಆರ್ ಮಾಡಿದರೆ ಇಲ್ಲೊಂದು ಅಂದರೆ ಕಾಂಪ್ಲಿಮೆಂಟ್ ಅಂದರೆ ನ್ಯಾಂಡ್ ಗೇಟ್ ಒಂದು ಯೂಸ್ ಮಾಡಿದ್ದಾರೆ ಅಷ್ಟೇ. ಅಂದರೆ ಟೋಟಲಿ 6 ಆಗಿದೆ, ಇಲ್ಲಿ 5 ಆಗಿದೆ ಅಷ್ಟೇ. ಓಕೆ, ಬೋತ್ ಆರ್ ಈಕ್ವಲ್. ಓಕೆ, ಥ್ಯಾಂಕ್ ಯು ಸೋ ಮಚ್.